नमस्ते बच्चों पिछले वीडियो में हमने आपका 11 पाठ कैसा शोर इस पाठ के बारे में रिकॉर्ड कर भेजे थे। आज हम जो उस पाठ में रहे अभ्यास में रहे सभी के बारे में रिकॉर्ड कर भेज रहे हैं। आपको क्या करना है, ध्यान से सुनना है और समझना चाहिए। अच्छा बच्चों, दिखता है ना अभ्यास। इसमें पहले वाला होता है शब्द अर्थ। मैं एक बार पढ़ती हूँ, आप ध्यान से सुनिए। चटखारे, स्वाद के साथ, टेस्टफुली, जवाब, उत्तर, रिप्ले, खुश, प्रसन्न, हैप्पी, अनोखा, निराला, यूनिक्यू। मुहावरे, आसमान सिर पर उठाना। इस मुहावरे का अर्थ है बहुत शोर मचाना, आंख लगना, नींद आ जाना। समझ में आया बच्चों? और पाठ बोध में देखिए मौखिक प्रश्नोत्तर। यहाँ क्या है देखेंगे। पहला वाला प्रश्न है, आपके घर में कौन कौन सी सब्जियां खाई जाती है। देखो, ए ओन आंसर लिखना है। ನೀವೇ ಸ್ವತಃ ಈ ಪ್ರಶ್ನೆಗಳಿಗೆ ಆನ್ಸರನ್ನು ಬರೀಬೇಕು. ನಾನು ಬರೆಯೋಕ್ಕಾಗಲ್ಲ, ಯಾಕಂದರೆ ಇವ್ರು ಏನು ಕೇಳಿದರೆ, ನಿಮ್ಮ ಮನೆಯಲ್ಲಿ ಯಾವ ಯಾವ ತರಕಾರಿಗಳನ್ನು ನೀವು ಊಟ ಮಾಡ್ತೀರಿ, ಯಾವ್ಯಾವ ತರಕಾರಿಗಳನ್ನು ನೀವು ಮನೆಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರಿಬೇಕು. ನೀವು ಬರಿಬೇಕು, ಮನೇಲಿ ಯಾವ್ಯಾವ ತರಕಾರಿಗಳು ಮಾಡ್ತಾರಲ್ವ ಅವುಗಳನ್ನು ಹಿಂದಿಯಲ್ಲೇ ಬರೀಬೇಕು, ಆ ತರಕಾರಿಗಳ ಹೆಸರನ್ನು. सेकंड क्वेश्चन, ज़मीन के नीचे उगने वाली 3 सब्जियों के नाम बताओ. ज़मीन के नीचे ಅಂದ್ರೇನು, ಭೂಮಿ ಒಳಗಡೆ ಬೆಳೀತಕ್ಕಂಥ 3 ತರಕಾರಿಗಳ ಹೆಸರು. ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಆಲೂಗಡ್ಡೆ ಭೂಮಿ ಒಳಗಡೆ ಬೆಳೆಯುತ್ತಲ್ವಾ, ಆ ರೀತಿಯಾಗಿ ಭೂಮಿ ಒಳಗಡೆ ಬೆಳೀತಕ್ಕಂಥ 3 ತರಕಾರಿಗಳ ಹೆಸರನ್ನು ಹಿಂದಿಯಲ್ಲೇ ಬರೆದ್ಬಿಡಿ. ನೆಕ್ಸ್ಟ್, ಪ್ಯಾಜ್ ಟಮಾಟರ್. ಪ್ಯಾಜ್ ಅಂದರೆ ಈರುಳ್ಳಿ, ಟಮಾಟರ್ ಅಂದರೆ ಟೊಮೆಟೊ ಅಂತ ಗೊತ್ತಿದೆ ನಿಮಗೆ. ಇನ್ ಸಬ್ಜಿಯೋನ್ ಸೆ ಕ್ಯಾ ಕ್ಯಾ ಬಂತಾ ಹೇ. ಈ 2 ತರಕಾರಿಗಳನ್ನು ಈ 2 ತರಕಾರಿಗಳಿಂದ ಯಾವ ಯಾವ ಫುಡ್ಡನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಬರೀಬೇಕು. ಈ 3 ಪ್ರಶ್ನೆಗಳಿಗೆ ಆನ್ಸರನ್ನು ನಾನು ಕಳಿಸಲ್ಲ, ನೀವೇ ಸ್ವಂತ ಬರಿಬೇಕು. ಇದರಲ್ಲಿ ಹೋಮ್ವರ್ಕಲ್ಲಿ ಬರಿಬೇಕು. ಇಲ್ಲಿ ತೋರಿಸಿದ್ದೀನಿ ನೋಡ್ರಿ, HWನಲ್ಲೇ ಬರಿಬೇಕು. नेक्स्ट, लिखित प्रश्नोत्तरों को देखेंगे. अच्छा बच्चों, मैं पढ़ते जाऊंगी, ध्यान से सुनिए. सरजू काका कौन थे. सरजू काका किसान थे. सरजू काका के खेत में कौन शोर मचा रहा था. सरजू काका के खेत में सब्जियां शोर मचा रहा था. आलू से क्या क्या बनाते हैं. आलू से सब्जी, चाट, चिप्स, टिक्कियाँ, चटपटी आदि मज़ेदार चीज़ें बनाते हैं. नेक्स्ट क्वेश्चन, सरजू काका कहाँ जाकर लेट गए. सरजू काका पेड़ की ठंडी छाया में जाकर लेट गए. अच्छा बच्चों, जो अगले भाग में क्या है देखेंगे. देखिए यहाँ पर कौन बोला. यहाँ पर जो सब्जी है ना, दिख रहा है ना, यहाँ पर सब्जी ने इस पाठ में बोला है कुछ वाक्यों को. कौन सा सब्जी बोला है उसके नाम यहाँ पर लिखना है. बीमार को भी खिलाओ. बीमार ಅಂದರೆ ಆರಾಮಿಲ್ಲದೆ ಇರೋರಿಗೂ ಸಹ, ರೋಗಿಗಳಿಗೂ ಸಹ ತಿನ್ನಿಸ್ತಾರೆ ಅಂತ ಹೇಳಿದರು. ಯಾವ ಸಬ್ಜಿ ಹೇಳ್ತು, ಘಿಯಾ.
अभी कल ही तो खाई थी ಮೇರಿ ಕಚೌಟಿ. ನಿನ್ನೆನೆ ತಿಂದಿದ್ರು ನನ್ನಿಂದ ಮಾಡಿರ್ತಕ್ಕಂಥ ಕಚೋಟಿ ಅನ್ನ ಅಂತ ಹೇಳ್ಬಿಟ್ಟು ಯಾರು ಹೇಳಿದರು? ಮಟರ್. ಮೈ ಸಬ್ಜಿಯೋ ಕಾ ರಾಜಾ ಹೂँ, ನಾನು ಎಲ್ಲ ತರಕಾರಿಗಳ ರಾಜ ಅಂತ ಹೇಳಿದರು ಯಾರು? ಆಲೂ. ಮೇರಾ ಸ್ವಾದ್ ಭಿ ಅನೋಖಾ ಹೇ, ನನ್ನ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದರು. ಯಾರು ಹೇಳಿದರು? ಗೋಬಿ. ನೆಕ್ಸ್ಟು ಕೌನು ಮಿಲೇಗಾ ಕಹಾ, ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಜಮೀನ್ ಕೆ ನೀಚೆ, ಭೂಮಿ ಒಳಗಡೆ ಯಾವ್ಯಾವ ತರಕಾರಿ ಸಿಗ್ತವೆ ಅವರು ಕೊಟ್ಟಿದ್ದಾರೆ. ಶಕ್ಕರ್ಕಂದ್. ಶಕ್ಕರ್ಕಂದ್ ಅಂದರೆ ನಾನು ಹೇಳಿದ್ದೆ ಗೆಣಸು ಅಂತ ಹೇಳಿಬಿಟ್ಟು ಹೇಳಿದ್ದೆ. ಭೂಮಿ ಒಳಗಡೆ ಸಿಗ್ತಕ್ಕಂಥ ಇನ್ನೊಂದೇನು? ಆಲೂ. ಆಲೂ ಆದರೂ ಬರಿಬೋದು, ಮೂಲಿ ಆದರೂ ಬರಿಬೋದು, ಗಾಜರಾದರೂ ಬರಿಬೋದು, ಅದ್ರಕ್ ಆದರೂ ಸಹ ಬರಿಬೋದು, ಪ್ಯಾಜ್ ಆದರೂ ಬರಿಬೋದು. ಅರ್ಥ ಆಯ್ತಾ? ಒಟ್ಟು ಭೂಮಿ ಒಳಗಡೆ ಬೆಳೀತಕ್ಕಂಥ ತರಕಾರಿ. ನಾನು ಆಲೂ ಅಂತ ಬರೆದಿದ್ದೀನಿ, ನೀವು ಬೇರೆ ಯಾವುದಾದ್ರೂ ಭೂಮಿ ಒಳಗಡೆ ಬೆಳೀತಕ್ಕಂಥ ತರಕಾರಿ ಹೆಸರನ್ನು ಅಲ್ಲಿ ಬರಿಬಹುದು. ಬೇಲೋಂಪರ್ ಲಟ್ಕೆ. ಬೇಲೋಂಪರ್ ಅಂದರೆ ಬಳ್ಳಿಗಳ ಮೇಲೆ ಬಳ್ಳಿಗಳಲ್ಲೆಲ್ಲ ಇಳೆ ಬಿದ್ದಿರ್ತಾವಲ್ಲ. ಘಿಯಾ, ಇನ್ನೊಂದು ಲೌಕಿ. ಘಿಯಾ ಅಂದರೆ ಅದು ಒಂದು ತರಕಾರಿ ಅಂತ ಹೇಳಿದ್ದೆ. ಲೌಕಿ ಅಂತಂದು ಅವು ಬಳ್ಳಿಗಳಲ್ಲಿ ಬೀಳ್ತಕ್ಕಂಥ ಇಳೆ ಬೀಳ್ತಕ್ಕಂಥ ಒಂದು ವೆಜಿಟೇಬಲ್ಸ್. ಪೌದೋಂ ಕಿ ಡಾಲ್ ಪರ್, ಸಸಿಗಳ ಒಂದು ಡಾಲ್ ಅಂದರೆ ಬ್ರಾಂಚಸ್ಸಲ್ಲಿ ಬಿಡ್ತಕ್ಕಂಥ ತರಕಾರಿಗಳು. बैंगन, ಬದನೆಕಾಯಿ. ಟಮಾಟರ್ ಅಂದರೆ ಟೊಮಾಟೊ ಹಣ್ಣು. और देखिए भाषा ज्ञान में क्या है, एक जैसे आखिरी आवाज़ के शब्द चुनकर लिखो. एक जैसे आखिरी शब्द आवाज़ ಸೇಮ್ ಸೌಂಡ್ ಬರಬೇಕು. ಕೊನೆ ಅಕ್ಷರ ಲೆಟರ್ ಆಗಿರ್ಬೋದು, ಇಲ್ಲ ಉಚ್ಚಾರ ಸಹ ಸೇಮ್ ಇರಬೇಕು. ಕೊಟ್ಟಿದ್ದಾರೆ ಅವರು ಒಂದು ಉದಾಹರಣೆ. ಡಾಲಿ ಮಾಲಿ, ಭಾಲು ಆಲು, ಮೀರಾ ಖೀರಾ, ಬಂದರ್ ಸುಂದರ್, ಮೋರ್ ಶೋರ್. ಲಾಸ್ಟ್ ಲೆಟರ್ ಸೇಮ್ ಇರುತ್ತೆ, ಉಚ್ಚಾರನೂ ಸಹ ಹೇಗಿರುತ್ತೆ? ಸೇಮ್ ಆಗಿ ಬಂದಿರುತ್ತೆ ಅಲ್ವಾ. ಎರಡೂ ಶಬ್ದಗಳ ಕೊನೆಯ ಅಕ್ಷರದ ಉಚ್ಚಾರ ಸೇಮ್ ಇರುತ್ತಲ್ವಾ, ಆ ರೀತಿ ಶಬ್ದಗಳನ್ನು ಅಲ್ಲಿ ಬರೀಬೇಕು. नेक्स्ट इनके बहुवचन लिखो. यहाँ पर उन्होंने एक वचन दिया है, हम लोग क्या करना है? बहुवचन लिखना है. उन्होंने सिंगल दिया है, हम लोगों ने उन शब्दों को प्लूरल्स में लिखना है. पौधा पौधे, बच्चा बच्चे, दाना दाने, है ना बच्चों. देखो ಇಲ್ಲಿ ನೋಡಿ, ಇಲ್ಲಿ ಬೇರೆ ಥರ ಇದ್ದಾವೆ ದೀದಿ, ಇಲ್ಲಿ ಬೇರೆ ಥರನೇ ಇದ್ದಾವಲ್ವಾ ಅಂತ ನಿಮಗೆ ಸ್ವಲ್ಪ ಡೌಟ್ ಬರ್ಬೋದು. ಕೊನೆಯ ಅಕ್ಷರ ಇದೆ ಅಲ್ವಾ, ಆಕಿ ಮಾತ್ರ ಬಂದಿರುತ್ತಲ್ವಾ. ಈ ಥರ ಬಂದಾಗ ಏನಾಗಬೇಕು? ಕೊನೆಯ ಅಕ್ಷರ ಇಲ್ಲಿ ಏಕಿ ಮಾತ್ರ ಹಾಕ್ತಾ ಹೋಗ್ತವೆ. ನೆಕ್ಸ್ಟ್ ಮೂಲಿ ಮೂಲಿಯ, ಇಲ್ಲಿ ಏನಾಗುತ್ತೆ? ಕೊನೆಯ ಅಕ್ಷರ ಈಕಿ ಮಾತ್ರ ಬಂದಾಗ ಏನಾಗುತ್ತೆ? ಅದು ಪ್ಲೂರಲ್ ಆದಾಗ ಈಕಿ ಮಾತ್ರ ಆಗಿಬಿಡುತ್ತೆ, ಮತ್ತು ಒಂದು ಎಕ್ಸ್ಟ್ರಾ ಇಲ್ಲಿ ಜಾಯಿನ್ ಆಗುತ್ತೆ. ಯಾ ಅಂತಕ್ಕಂಥ ಅಕ್ಷರ ಜಾಯಿನ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಸಬ್ಜಿ ಸಬ್ಜಿಯಾँ, क्यारी क्यारियाँ. और अगला पेज में क्या है देखेंगे. देखिए यहाँ पर समूह से अलग पर गोले लगाओ. सर्कल द डिफरेंट ಅಂತ ಕೇಳಿದ್ದಾರೆ. पालक फूल गाजर घिया. उन्होंने फूल पर सर्कल किया है. क्यों किया है? ये पालक गाजर घिया ये सभी सब्जियां हैं. फूल तो अलग है, इसलिए इसे निकाला गया है. ಈ ಗುಂಪಿನಿಂದ ಇದನ್ನು ತೆಗೆಯಲಾಗಿದೆ. ಆಮ್ ಪಪೀತಾ ಕೇಲಾ ಟಮಾಟರ್. ನಾನು ಟಮಾಟರನ್ನು ಸರ್ಕಲ್ ಮಾಡಿದ್ದೀನಿ. ಯಾಕೆ? ಇದು ವೆಜಿಟೇಬಲ್. ಆಮ್ ಪಪೀತಾ ಕೇಲಾ ಇವು ಮೂರು ಫ್ರೂಟ್ಸ್ ಆಗಿರೋದ್ರಿಂದ ಟಮಾಟರನ್ನು ತೆಗೆದಿದ್ದೀನಿ.
गेंदा गुलाब ಗೋಬಿ ಚಮೇಲಿ. ನಾನು ಗೋಬಿಗೆ ಸರ್ಕಲ್ ಹಾಕಿದ್ದೀನಿ, ಯಾಕಂದರೆ ಅದು ತರಕಾರಿ ಆಗಿದೆ, ವೆಜಿಟೇಬಲ್ ಆಗಿದೆ. ಗೇಂದಾ ಗುಲಾಬ್ ಚಮೇಲಿ ದೀಸ್ ಆರ್ ಆಲ್ ಫ್ಲವರ್ಸ್, ಇವೆಲ್ಲ ಫ್ಲವರ್ಸ್. ಹಾಗಾಗಿ ಈ ಗುಂಪಿನಿಂದ ನಾನು ಗೋಬಿಯನ್ನು ಸರ್ಕಲ್ ಮಾಡಿದ್ದೀನಿ. और देखेंगे आगे, सही शब्द चुनकर वाक्य पूरे करो. चूज द करेक्ट वर्ड एंड राइट. यहाँ पर शब्दों को दिया है मैं, में, की, का, पर. इन सही अक्षर को इस फिल इन द ब्लैंक्स में हम भरना है. मेरी सब्जी का कोई जवाब नहीं. का ಅನ್ನೋದು ಫಿಲಪ್ ಆಗಿದೆ. ಸರ್ಜು ಕಾಕಾ कानों पर हाथ रखकर बोले. कर्राटों की आवाज़ पूरे खेत में गूंज रही थी. काका पेड़ की ठंडी छाया में लेट गए. समझ में आया? ಇಲ್ಲಿರ್ತಕ್ಕಂಥ ಶಬ್ದಗಳನ್ನು ಅಕ್ಷರಗಳನ್ನು ಆರಿಸ್ಬಿಟ್ಟು ಸರಿಯಾಗಿರ್ತಕ್ಕಂಥ ಅಕ್ಷರವನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬಿದ್ದೀವಿ. कुछ करने को, इसे कुछ करना है. आप क्या करना है? वर्ग पहेली से सब्जियों के नाम बाएं से दाएं चुनकर लिखो. ಬಾಯೆ ಅಂದ್ರೇನು? ಬಲಗಡೆಯಿಂದ ಎಡಗಡೆಗೆ ಹೋಗಬೇಕು. ನಾವು ವೆಜಿಟೇಬಲ್ಸ್ ಹೆಸರನ್ನ ಕೊಟ್ಟಿದ್ದಾರೆ, ಅವುಗಳನ್ನು ಮತ್ತೇನು ಮಾಡಬೇಕು? ಸರ್ಕಲ್ ಹಾಕೋದ್ರ ಜೊತೆಯಲ್ಲಿ ಇಲ್ಲಿ ಬರೀಬೇಕು. ಡ್ಯಾಶಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಬರೀಬೇಕು. ಫಸ್ಟ್ ಒನ್ ನಾವು ಸರ್ಕಲ್ ಹಾಕಿದ್ದಾರೆ, ಟಮಾಟರ್ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ ಇಲ್ಲಿ. ನೆಕ್ಸ್ಟ್ ಒನ್ ಖೀರಾ ಬರೆದಿದ್ದೀನಿ ನಾನು ಸಹ ಇಲ್ಲಿ. ನೆಕ್ಸ್ಟ್ ಮೂಲಿ ಇಲ್ಲಿ ಬರೆದಿದ್ದೀನಿ. ಗಾಜರನ್ನು ಇಲ್ಲಿ ಬರೆದಿದ್ದೀನಿ. ಚುಕಂದರ್ ಇದನ್ನು ಸಹ ಬರೆದಿದ್ದೀನಿ. ಪಾಲಕ್ ಇಲ್ಲಿ ಸಹ ಪಾಲಕ್ ಅಂತಕ್ಕಂಥದ್ದನ್ನು ಬರೆದಿದ್ದೀನಿ. ಮಕ್ಕಳೇ, ಮುಂದಿನ ಭಾಗದಲ್ಲಿ ಏನಿದೆ ನೋಡೋಣವಾ? हाँ देखिए, यहाँ पर देखिए, सूझो तो जानो, ಚಿತ್ರ बनाओ तो मानो. ಇದನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ, ಚಿತ್ರ ಬಿಡಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ರೈಡಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದಿಷ್ಟು 4 ಲೈನ್ಸ್ ಕೊಟ್ಟಿದ್ದಾರೆ. ಆ ಲೈನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಏನೋ ಒಂದು ಇರುತ್ತೆ. ಆ ಒಂದು ಚಿತ್ರವನ್ನು ನಾವು ಈ ಬಾಕ್ಸಸ್ಸಲ್ಲಿ ಬಿಡಿಸ್ಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ. ಕಲಿ ಮೇ ರಹತೆ ಹೇ ಹರ್ದಮ್, ಹರೆ ಹರೆ ಔರ್ ಮೀಠೆ ಹಮ್, ಸಬ್ಜಿ ಬನಾವೋ ಕಚೌಡಿ ಬನಾವೋ, ಚಾಟ್ ಬನಾಕರ್ ಮಜೆ ಸೆ ಖಾವೋ. ಫಲಿ ಅಂದ್ರೇನು? ಬೆಳೆಗಳಲ್ಲೇ ಬೆಳಿತೀನಿ ನಾನು. ಹರ್ದಮ್ ಎವ್ರಿ ಟೈಮ್ ನಾನು ಬೆಳೆಗಳಲ್ಲೇ ಬೆಳಿತೀನಿ. ಹರೆ ಹರೆ ಅಂದ್ರೇನು? ಗ್ರೀನ್ ಕಲರಲ್ಲಿ ಇರ್ತೀನಿ, ಪ್ಲ್ಯಾಂಟ್ಸ್ಗಳಲ್ಲಿ ಬೆಳಿತೀನಿ ನಾನು, ಮತ್ತು ಗ್ರೀನ್ ಕಲರ್ ಇರ್ತೀನಿ. ಮೀಠೆ ಹಮ್ ನಾನು ಸಿಹಿಯಾಗಿಯೂ ಸಹ ಇರ್ತೀನಿ. ನನ್ನಿಂದ ಸಬ್ಜಿ ಮಾಡ್ತಾರೆ, ಕಚೌಟಿನೂ ಮಾಡ್ತಾರೆ, ಅವ್ರು ಚಾಟ್ನೂ ಮಾಡ್ತಾರೆ. ಯಾರಾಗಿರ್ಬೋದು ನಾನು? ತುಂಬ ಮಜಾ ಇರುತ್ತೆ ನನ್ನನ್ನು ತಿಂದರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ. ಯಾರಿರ್ಬೋದು ನೋಡೋಣ? ನಾನೇ ಹೇಳಿಬಿಡ್ತೀನಿ. ಮಟರ್. ನೀವಿಲ್ಲಿ ಏನು ಮಾಡಬೇಕು? ಮಟರಿನ ಚಿತ್ರವನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಒನ್ ಏನಿದೆ? ಸಬ್ ಮೇ ಮುझे ಮಿಲಾಕರ್ ಖಾ ಲೋ, टिकिया चाट चिप्स बना लो, स्वाद में मेरा बड़ा निराला, सबके मन को भाने वाला. सब में मुझे मिलाकर खा लो ಅಂದ್ರೇನು? ಎಲ್ಲದರಲ್ಲೂ ನನ್ನನ್ನು ತಿನ್ಬಹುದು. ರೊಟ್ಟಿಯಲ್ಲಿ, ಚಪಾತಿಯಲ್ಲಿ, ಪೂರಿಯಲ್ಲಿ, ಪಾನಿಪೂರಿಯಲ್ಲಿ, ರೈಸಲ್ಲಿ, ಎಲ್ಲದರಲ್ಲೂ ನನ್ನನ್ನು ಕಲಿಸ್ಕೊಂಡು ತಿನ್ನಿರಿ. ಟಿಕಿಯಾ ಚಾಟ್ ಚಿಪ್ಸ್ ಬನಾಲೋ ಇವನ್ನೆಲ್ಲ ಮಾಡಿಕೊಳ್ಳಿ. ಸ್ವಾದ ಹೇ ಮೇರಾ ಬಡಾ ನಿರಾಲ, ನನ್ನ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲರ ಮನಸ್ಸನ್ನು ಸಹ ನಾನು ಸೆಳಿತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ. ಯಾವ ವೆಜಿಟೇಬಲ್ ಆಗಿರ್ಬೋದು ಯೋಚನೆ ಮಾಡಿ. ನನಗನ್ಸಿರೋ ಮಟ್ಟಿಗೆ ಆಲೂ, ನನಗನ್ಸಿರೋ ಮಟ್ಟಿಗೆ ಇದು ಯಾವುದು? ಆಲೂ. ಇಲ್ಲಿ ಆಲೂ ಚಿತ್ರವನ್ನು ಬಿಡಿಸ್ಬಿಟ್ಟು
ಹೆಸರನ್ನು बरीरी। नेक्स्ट देखिए यहाँ पर क्या है, अंगूठे पर हरा रंग लगाकर उससे अंगूर का गुच्छा बनाओ। अंगूठे ಅಂದರೆ ನಿಮ್ಮ ಹೆಬ್ಬೆರಳು ಇದೆ ಅಲ್ವಾ, ಹೆಬ್ಬೆರಳಿನ ತುದಿ ಭಾಗ ಇದೆ ಅಲ್ವಾ, ಆ ಭಾಗಕ್ಕೆ ಏನು ಮಾಡಬೇಕು, ಗ್ರೀನ್, ಹರ ರಂಗ್ ಅಂದರೆ ಗ್ರೀನ್ ಬಣ್ಣವನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ಏನು ಮಾಡಬೇಕು, ಅದನ್ನು ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಬಾಕ್ಸಲ್ಲೆಲ್ಲ ಕೊಟ್ಟಿದ್ದಾರೆ, ಈ ಬಾಕ್ಸ್ ಕೊಟ್ಟಿದ್ದಾರಲ್ವಾ, ಈ ಬಾಕ್ಸಲ್ಲಿ ಅದನ್ನು ಈ ಥರ ಹಚ್ತಾ ಹೋಗಬೇಕು. ನೀವು ಎಲ್ಲ ಬಣ್ಣವನ್ನು ಹಚ್ಚಿಬಿಟ್ಟು ಏನು ಮಾಡಬೇಕು, ಅಂಗೂರ್ ಕಾ ಗುಚ್ಛ ಅಂದ್ರೇನು, ದ್ರಾಕ್ಷಿ ಹಣ್ಣಿನ ಗೊಂಚಲು ಅಂತೀವಲ್ವ, ಆ ರೀತಿ ನೀವು ಏನು ಮಾಡಬೇಕಲ್ಲಿ ಮಾಡಬೇಕಾಗುತ್ತೆ. ಇಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೇ ಅದನ್ನು ಪ್ರಯೋಗವನ್ನು ಮಾಡಿ. अच्छा बच्चों, इन सभी को कहाँ पर लिखना है, मैं आपको सभी को यहाँ देखिए, यहाँ पर तो टेक्स्ट बुक में लिखिए, इन सभी को टेक्स्ट बुक में लिखिए, ओके। और सभी को मैं आपको लिख कर भेजूँगी, किसे कहाँ पर लिखना है बच्चों, आप तुरंत नोट्स कंप्लीट कीजिए और मेरे व्हाट्सएप ग्रुप में भेजिए। धन्यवाद।